ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತು ಮಂಡೇ ಆಗಿದ್ರು ಬೈಕ್ ರೈಡಿಗೆ ಬಂದಿದ್ದೀನಿ. ಸೊ ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಏನು ಸಮಾಚಾರ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಿಮಗೂ ಎಲ್ಲ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇವತ್ತು ನಾನು ಒಬ್ಬರು ನಿಮಗೆ ವೆರಿ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಐ ಹೋಪ್. ಬಟ್ ಯಾರು ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಇವತ್ತು ಆ ಪರ್ಸನ್ ಯಾರು, ಯಾಕೆ ಅವ್ರನ್ನ ಮೀಟ್ ಮಾಡಿಸ್ತಾ ಇದ್ದೀನಿ, ಏನು ಅದರಿಂದ ಉದ್ದೇಶ ಎಲ್ಲನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ, ಇವತ್ತು ಈ ವ್ಲಾಗ್ ತುಂಬ ಎಂಜಾಯ್ ಮಾಡ್ತೀರಾ ಮಾತ್ರ. ದಯವಿಟ್ಟು ಯಾರಾದ್ರು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟನ್ನು ತೊಗೊಂಡು ಬರ್ತಾ ಇರ್ತೀನಿ. ನಿಮ್ಗೆ ಯಾವುದೇ ಥರ ಡಿಸಪಾಯಿಂಟ್ ಆಗದೆ ಒಳ್ಳೆ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ, ಈಗ ಆಲ್ಮೋಸ್ಟು ಮೈಸೂರಿಗೆ ಇನ್ನೂ ಒಂದು 26 ಕಿಲೋಮೀಟರ್ಸ್ ಇದೆ. ಮೈಸೂರಿಗೆ ಹೋಗ್ತಾ ನಿಮಗೆ ಸಿಗ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಸಿಗ್ನಲ್ ಬಿಟ್ಬಿಡ್ತು ಸ್ನೇಹಿತರೆ, ಜಸ್ಟ್ ಮಿಸ್. ಸ್ಟ್ರೈಟ್ ಹೋದರೆ ಮೈಸೂರಿಗೆ ಎಂಟ್ರ್ ಆಗ್ತೀವಿ, ಲೆಫ್ಟ್ ಹೋದರೆ ರಿಂಗ್ ರೋಡ್ ಕನೆಕ್ಟ್ ಆಗ್ತೀವಿ, ರೈಟ್ ಹೋದರೂ ಕೂಡ ರಿಂಗ್ ರೋಡ್ಗೆ ಕನೆಕ್ಟ್ ಆಗ್ತೀವಿ. ಸೊ ನಾನೀಗ ರೈಟ್ಗೆ ಹೋಗ್ತೀನಿ ಸ್ನೇಹಿತರೆ. ಸೊ ಬಿಕಾಸ್ ಕೆಲಸ ಇರೋದು ಅಲ್ಲೇನೆ ನಮಗೆ, ಅದಕ್ಕೋಸ್ಕರ ರೈಟ್ ಹೋಗ್ತೀನಿ. ಸೊ ಬನ್ನಿ, ನಾವು ಕೂಡ ಹೋಗೋಣ. ಈಗ ಸಿಗ್ನಲ್ ಬಿಡೋಕ್ಕೋಸ್ಕರ ವೇಟಿಂಗು. ನಿಜವಾಗ್ಲೂ ಸ್ನೇಹಿತರೆ, ಬರ್ತಾ ಮೈಸೂರಲ್ಲಿ ಏನು ಸಿಗ್ನಲ್ ಇಟ್ಬಿಟ್ಟಿದ್ದಾರೆ ಗೊತ್ತಾ, ಟ್ರಾಫಿಕ್ ಸಿಗ್ನಲ್ಗಳು. ಮುಂಚೆ ಇಷ್ಟು ಟ್ರಾಫಿಕ್ ಸಿಗ್ನಲ್ಗಳೇ ಇರ್ತಿರಲಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಇರ್ತಿದ್ದೋ. ಬಟ್ ಇವಾಗ ತುಂಬ ಸಿಗ್ನಲ್ ಬಿಟ್ಬಿಟ್ಟಿದ್ದಾರೆ ಮಾತ್ರ. ನೋಡಿ, ಇಷ್ಟು ಸಿಗ್ನಲ್ ಇದ್ದರೆ ಹೆಂಗೆ ಓಡಾಡೋದು ನಮ್ಮಂಥವ್ರೆಲ್ಲ. ಸೊ ನಾನು ಹೇಳಿದ್ದೆ ನಿಮಗೆ, ಸೊ ಇವತ್ತೊಬ್ಬರು ಸ್ಪೆಷಲ್ ಪರ್ಸನನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ. ಯಾಕವರು, ಯಾರವರು, ಫಸ್ಟ್ ಆಫ್ ಆಲ್ ನಾನು ಎಲ್ಲಿಗೆ ಬಂದಿದ್ದೀನಿ, ಬರ್ಬೇಕಾದ್ರೆ ಹೇಳಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ. ಬಟ್ ಆ ಪರ್ಸನ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಯ್ತು. ಸೊ ಇವಾಗ ಟೈಮ್ ಬಂದಿದೆ. ಸೊ ಬನ್ನಿ ಮಾತಾಡ್ಸೋಣ. ಹಾಯ್, ಮಾತಾಡು. ಏನಂತ? ಹಾಯ್, ಹಲೋ, ಹಾಯ್. ಎಲ್ಲರೂ ನನ್ನ ಹೆಸರು ಮೋನಿಕಾ. ಇಲ್ಲಿ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ನೋಡಿ ಮಾತಾಡಬೇಕು. ಮೈಸೂರೊಳೆ ನಾನು. ಸೊ ಇವತ್ತು ಬಂದಿದ್ದೀವಿ ಇಬ್ರು. ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದೀವಿ. ಸೆಕೆಂಡ್ ಟೈಮ್ ಇದೇ ಸೆಕೆಂಡ್ ಟೈಮ್ ಹೊರಗಡೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತೋರಿಸ್ತೀವಿ. ಸುಮಾರು ಜನ ಕೇಳಿದ್ರಲ್ಲ ಮೈಸೂರು ಅಂತ, ಯಾಕೆ ಅಷ್ಟೊಂದು ಈ ಕಾರಣಕ್ಕೋಸ್ಕರ. ಓಕೆನಾ? ಬನ್ನಿ, ಇವತ್ತು ನಮ್ಮ ಡೇ ಹೇಗಿರುತ್ತೆ, ಸೊ ಎಲ್ಲಿಗೆ ಬಂದಿದ್ದೀವಿ ಏನು ಅಂತ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಕಮ್ ಲೆಟ್ಸ್ ಜಾಯಿನ್ ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ನಮ್ಮ ಮೋನಿ ಅವ್ರನ್ನ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಫಸ್ಟು ಲಲಿತ್ ಮಹಲ್ ಪ್ಯಾಲೇಸ್ಗೆ ಕರ್ಕೊಂಡು ಬಂದಿದ್ದೀನಿ. ಯಾಕಂದರೆ ಬಿಕಾಸ್ ಅವ್ರು ಬಂದು ಆಲ್ಮೋಸ್ಟ್ 8 ಇಯರ್ಸ್ ಮೇಲೆ ಆಗಿತ್ತಂತೆ. ಸೊ ಅವಾಗಿಂದಕ್ಕೂ ಇವಾಗದಕ್ಕೂ ಹೇಗಿದೆ ಡಿಫ್ರೆನ್ಸು, ಹೇಗಿದೆ ಚೇಂಜಸ್, ಏನೇನು ಮಾಡಿದ್ದಾರೆ ಅದೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಸೊ ಬನ್ನಿ ಹೋಗಿ ಬರೋಣ. ಫುಲ್ ಮಂಡೇ ಬಂದಿರೋದ್ರಿಂದ ಫುಲ್ಲು ಖಾಲಿ ಹೊಡಿತೈತೆ. ಏನೋ ಇವೆಂಟ್ ಬೇರೆ ನಡೀತಿದೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಏನು ಇವೆಂಟ್ ಅಂತ. ಲಾಸ್ಟ್ ಟೈಮ್ ನಾನು ಬಂದಾಗ ಬೈಕೆಲ್ಲ ಒಳಗಡೆ ಅಲೋ ಮಾಡಿದರು, ಬಟ್ ದಿಸ್ ಟೈಮ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇಟ್ಸ್ ಓಕೆ, ಫೈನ್, ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೂ. ಭಯ ಆಗ್ತಾಯಿದೆ, ನರ್ವಸ್ ಆಗ್ತಾಯಿದೆ. ಪಾಪ ಭಯ ಆಗ್ತೈತಂತೆ, ನರ್ವಸ್ ಆಗ್ತೈತಂತೆ. ಯಾಕೆ ಅಂತ ಕೇಳಿ ನೀವೇನು. ಇನ್ನೇನು ಹೇಳಿ, ಈ ಥರ ಬಂದಿದ್ದೀವಿ ಅಲ್ಲ. ಹಾಂ, ಸೆಕೆಂಡ್ ಟೈಮ್ ಆದ್ರೂ ತುಂಬ ಭಯ ಆಗ್ತಾಯಿದೆ. ನೋಡೋಣ, ಮುಂದೆ ಇನ್ನೂ ಕಂಫರ್ಟಬಲ್ ಆಗ್ಬೋದು. ಹೌದಾ? ಓಕೆ ಓಕೆ, ನೋಡೋಣ ಬನ್ನಿ ಫ್ರೆಂಡ್ಸ್ ಏನು ಹೇಳ್ತಾರೆ ಅಂತ. ಒಳಗಡೆ ಇನ್ನೂ ಕಂಫರ್ಟಬಲ್ ಆಗ್ತಾರಂತೆ. ಹೋಗ್ತಾ ನೋಡೋಣ ಎಷ್ಟು ಕಂಫರ್ಟಬಲ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಕಡೆ ಎಲ್ಲ ಯಾರಿಗೂ ಅಲೋ ಇಲ್ಲ, ಬಟ್ ಆದರೂ ನಾವಿಬ್ಬರು ಬಂದಿದ್ದೀವಿ ಸುಮ್ಮನೆ ಈ ಕಡೆ ನೋಡೋಣ ಹೇಗಿದೆ ಅಂತ. ಅಲ್ಲೇನೋ ಸ್ವಿಮ್ಮಿಂಗ್ ಫೂಲ್ ಇದೆ, ಇಲ್ಲಿ ನಾವಿಬ್ಬರು ಕೂತಿದ್ದೀವಿ. ಸುಮ್ಮನೆ ಸ್ಮೈಲ್ ಮಾಡ್ತಾಳೆ, ಏನು ಮಾತಾಡೋದಿಲ್ಲ ನೋಡಿ. ಏನಂತ
ಏನಂತ ಮಾತಾಡಲಿ ಗೊತ್ತಾಗ್ತಲ್ಲ. ಓಕೆ ಏನಾದರೂ ತಪ್ಪು ಮಾತಾಡ್ಬಿಟ್ಟಿನೇನೋ. ಹಿಂಗೆ ಮಾತಾಡೋದು ತಾನೇ ಗೊತ್ತಾಗೋದು ಹಿಂಗೆ ಮಾತಾಡಿದೆ ಅಂತ. ಮಾತಾಡದೆ ಇಲ್ಲದೆ ಡೈರೆಕ್ಟಾಗಿ ತಪ್ಪು ಮಾತಾಡಿದೆ ಅಂತ. ಕ್ಲೈಮೇಟ್ ಸ್ವಲ್ಪ ಬಿಸಿಲಿದೆ, ಹ್ಞೂ ಅದೇ ಥರ ಮೋಡನೂ ಆಗ್ತಾ ಇದೆ. ಮಳೆ ಬರ್ತಾ ಇಲ್ಲ ಅಷ್ಟೆ. ಹಿಂಗೆ ಇದೆ ಸರಿನಾ? ಕೂಲಾಗಿರಬೇಕು ವೆದರ್. ಓಕೆ ಓಕೆ ಮೇಡಮ್ ಆರ್ಡ್ರ್ ಆಗೈತೆ, ಹಾಗೆ ಇದ್ಬಿಡ್ಲಿ ಬನ್ರಪ್ಪ, ಚೇಂಜ್ ಮಾಡಿಬಿಡಿ ಹಂಗಾದ್ರೆ. ನೀರು ಚೆಲ್ಲುತ್ತೆ. ಇದೆಯಾ ಬಿಸಿನೀರು ಕುಡ್ದಂಗೆ ಬಿಸಿನೀರು ಕುಡ್ದಂಗೆ ಆಗ್ತಾಯಿದೆ ನೋಡ್ರಪ್ಪ. 100 ರೂಪಾಯಿ ಇಸ್ಕೊಂಡ್ರು, ಒಳ್ಳೆ ಬಿಸಿನೀರು ಕಾಫಿ ಕೊಟ್ರಪ್ಪ ಅಂದರೆ ಬಿಸಿನೀರು ಕೊಟ್ಟರು. Emotional damage. ಈ ಪ್ಯಾಲೇಸ್ ಬಗ್ಗೆ ಒಂದು ಸಾಂಗ್ ಇದೆ ಗೊತ್ತಾ? ನೋಡೋಣ ಹೇಳ್ರಪ್ಪ. ನೋಡಪ್ಪ ನಾನಂತೂ ಮೈಸೂರನಲ್ಲ, ಸೊ ನನಗೆ ಗೊತ್ತಿದೆ ಸಾಂಗು. ಇವ್ರು ಮೈಸೂರವ್ರು, ಹುಟ್ಟಿ ಬೆಳೆದವ್ರು ಎಲ್ಲ ಮೈಸೂರೇ ಅಂತ ಹೇಳ್ತಾರೆ. ಈ ಪ್ಯಾಲೇಸ್ ಬಗ್ಗೆ ಒಂದು ಸಾಂಗ್ ಇದೆ, ಹೇಳೋಕೆ ಗೊತ್ತಿಲ್ಲ ಅಂತಾರೆ. ಏನು ಮಾಡಿ ದುಡ್ಡಿದ್ರೆ ಲಲಿತ ಮಹಲ್, ಇಲ್ದಿದ್ರೆ ಒಂಟಿ ಕಪಲ್ ಲವ್ವಿಗೆ ಈ ಲವ್ವಿಗೆ. ಮೂವಿ ಫಿಲಮ್ಸ್ ಶೂಟ್ ಮಾಡಿದ್ದಾರೆ. ಇದೆ ಬಟ್ ತುಂಬ ಫೇಮಸ್ ಮೂವಿದು ಒಂದು ಸಾಂಗ್ ಇದೆ. ನಾನು ಸಾಂಗ್ ಎಲ್ಲ ಚೆನ್ನಾಗಿ ಆಡಲ್ಲ. ಹೌದಪ್ಪ ನನ್ನ ಹೌದು. ವಾಯ್ಸೇ ಮೊದಲು ಚೆನ್ನಾಗಿಲ್ಲ. ಪಾಪ ನಿಮ್ಗಳಿಗೆ ಹೇಗೆ ಅನ್ಸುತ್ತೋ, ಇರಿಟೇಷನ್ ಆಗ್ಬೋದು. ಫ್ರೆಂಡ್ಸಿಗೆ ನೀವು ಇದಕ್ಕೆ ಹೇಳ್ಬೇಕು ನೋಡಿ. ಅವಾಗಿಂದ ಹೇಳ್ತಿದ್ದೀರ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ. ಈಗ ನೀವೇ ಹೇಳ್ಬೇಕಿದ್ರೆ ನನ್ನ ವಾಯ್ಸ್ ಚೆನ್ನಾಗಿದೆಯೋ ಇಲ್ಲ ಮೇಡಮ್ ವಾಯ್ಸ್ ಚೆನ್ನಾಗಿದೆ ಅಂತ ನೀವೇ ರೆಕಮೆಂಡ್ ಮಾಡಿ. ವಾಯ್ಸೇ ಚೆನ್ನಾಗಿರೋದು. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ ಅಯ್ಯಯ್ಯಯ್ಯೋ. ವಾಯ್ಸ್ ಚೆನ್ನಾಗಿದೆ. ಕಮೆಂಟ್ ಮಾಡ್ತಾರೆ, ಗೊತ್ತಾಗುತ್ತೆ ಯಾರು ವಾಯ್ಸ್ ಚೆನ್ನಾಗಿದೆ ಅಂತ ಅಲ್ವಾ? 1 hour later. ಓಕೆ ಫ್ರೆಂಡ್ಸ್, ಇಲ್ಲಿ ಈಗ ಆಯಿತು ಲಲಿತ್ ಮಹಲ್ ಪ್ಯಾಲೇಸ್ ಹತ್ರ. ಫುಲ್ಲು ಖಾಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡ್ದು. ಈಗ ನೆಕ್ಸ್ಟ್ ಇಲ್ಲಿಂದ ಈಗ ಬೇರೆ ಕಡೆ ಹೋಗಬೇಕು. ಸೊ ಡಿಸಿಷನ್ ಬಂದು ನಮ್ಮ ಮೇಡಮ್ಗೆ ಬಿಟ್ಟಿದ್ದೀನಿ. ಅವ್ರು ಎಲ್ಲೂ ಕರ್ಕೊಂಡು ಹೋಗು ಅಂತಾರೆ, ಅಲ್ಲೂ ಕರ್ಕೊಂಡು ಹೋಗ್ಬೇಕು. ಈಗ ಎಲ್ಲಿಗೆ ಹೋಗೋಣ ಮೇಡಮ್? ಹೇಳಿದ್ನಲ್ಲ, ಪ್ಯಾಲೇಸ್ ಕರ್ಕೊಂಡೋಗಿ. ಪ್ಯಾಲೇಸ್ಗೆ ಹೋಗೋಣ? ಮೈಸೂರು ಪ್ಯಾಲೇಸ್. ಇನ್ನೇನು ಮೈಸೂರು ಹುಡುಗಿರ್ಗಳಿಗೆ ಅದೇ ಅಪ್ಪ ಇಷ್ಟ. ಹೌದಾ? ಮೈಸೂರು ಪ್ಯಾಲೇಸ್, ಚಾಮುಂಡಿ ಬೆಟ್ಟ, ಹ್ಞೂ ಮೈಸೂರಿಗೆ ಹತ್ರ ಆಗೋಂಥ ಎಲ್ಲ ವಸ್ತುಗಳಾಗಿರ್ಬೋದು, ಜಾಗಗಳಾಗಿರ್ಬೋದು ಇಷ್ಟಪಡ್ತೀವಿ. ಓಕೆ. ಮೈಸೂರು ಮಲ್ಲಿಗೆ ಹೂವು, ಮೈಸೂರು ಪಾರ್ಕ್, ಆ ಥರ. ಓಕೆ ಫ್ರೆಂಡ್ಸ್, ಎಲ್ಲನೂ ಒಂದೊಂದು ಎಲ್ಲ ಹಿರೇಡ್ಸೋಣ. ಓಕೆ, ಸೊ ಬನ್ನಿ ಈಗ ಪ್ಯಾಲೇಸ್ ಹತ್ರ ಹೋಗೋಣ. ನಿಮ್ಗೆ ಅಲ್ಲಿ ಪ್ಯಾಲೇಸ್ ಹತ್ರ ಹೋಗಿ ಸಿಗ್ತೀವಿ. ಓಕೆ. ಏನೋ ಕ್ವಶನ್ ಕೇಳಿದ್ಲು ಸ್ನೇಹಿತರೆ, ಇನ್ನೊಂದು ಸತಿ ಕೇಳಪ್ಪ. ಅದೇನದು ಕ್ವಶನ್ನು? ಹೇಗೆ ಇಷ್ಟ ಆದೆ ನಾನು, ಹೇಗೆ ಒಪ್ಕೊಂಡಿ ನನ್ನ ಅಂತ. ಹೌದಾ? ಹೌದು. ಏನು ಗೊತ್ತಾ ಸ್ನೇಹಿತರೆ, ಸೊ ನಾವು ಮೈಸೂರು ಕಡೆ ಹುಡುಗಿ ನೋಡಿ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ ನಾನು. ದೇವರು ತಥಾಸ್ತು ಅಂತ ಹೊರ ಕೊಟ್ಟ. ಹೋದೆ ಫಸ್ಟ್ ದಿವಸ. ಗ್ರೀನ್ ಕಲರ್ ಏನದು ಟಾಪಾ? ಅನಾರ್ಕಲಿ ಡ್ರೆಸ್. ನನಗೆ ಗೊತ್ತಿಲ್ಲಪ್ಪ, ಅನಾರ್ಕಲಿನೋ ಯಾವುದೋ ಹಾಕೊಂಡಿದ್ಲು. ಬಂದದ್ದೇ ಟೀ ಕೊಟ್ಬಿಟ್ಲು ಫಸ್ಟು. ಅದನ್ನು ನೀರು ಕೊಟ್ಟಿದ್ದು ಫಸ್ಟು. ಫಸ್ಟ್ ನೀರು, ಫಸ್ಟ್ ವಾಟರ್, ಆಮೇಲೆ ಆಯ್ತಪ್ಪ. ಓಕೆ ವಾಟ್ರ್ ಕೊಟ್ಲು, ಆಮೇಲೆ ಟೀ ಕೊಟ್ಲು. ಟೀ ಕೊಟ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಥ್ಯಾಂಕ್ಸ್ ಅಂತಂದೆ. ಒಂಚೂರು ಸ್ಮೈಲ್ ಕೊಟ್ಬಿಟ್ಟು ಹೋದ್ಲು. ನನಗೆ ಅಲ್ಲೇ ಗೊತ್ತಾಯಿತು ಪಕ್ಕ ಬಿದ್ಲು ಹಳ್ಳಕ್ಕೆ. ಸೊ ಇವಳೇ ಫಿಕ್ಸ್ ಆಗೋಣ ಅಂತ ಈಗ ಒಪ್ಕೊಂಡೆ ಸ್ನೇಹಿತರೆ. ಮತ್ತು ಇನ್ನೊಂದೇನೆಂದರೆ ಮೇಡಮ್ದು ಈ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು ನನಗೆ. ಅಯ್ಯೋ ಹೋಯ್ತು ನನ್ನ ಹೇರ್ ಸ್ಟೈಲ್. ಇದು ಇಷ್ಟ ಆಯಿತು, ಅದರಿಂದನೇ ಒಪ್ಕೊಂಡದ್ದು. ಓಕೆನಾ? ನೆಕ್ಸ್ಟ್ ಇನ್ನೊಂದು 20 ವರ್ಷ ಬಿಡ್ಕೊಂಡು ಕೇಳೋರು ಇದೇ ವಿಡಿಯೋ ತೋರಿಸ್ತೀನಿ ನಮ್ಮಲ್ಲ. ಹೇಳಬೇಕು, ತೋರಿಸೋದಲ್ಲ ವಿಡಿಯೋನ. ವಾ ಸರಿ ಕಣಪ್ಪ. ಈಗ ಓಕೆ, ಮೇಡಮ್ ಹಂಗೆ ಹೇಳ್ತಾರೆ, ಹಂಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗರ ಜೀವನ ಹಂಗೆ ಇರೋದು. ಬನ್ನಿ. ಏನೋ ನಮಗೋಸ್ಕರ ಇಕ್ಕಿರೋಂಗಿದೆಯಲ್ಲ, ಚೆನ್ನಾಗಿದೆ ಬಾಕ್ಸ್. ಇದು ಓಪನ್ ಮಾಡು ಮನೆ, ಏನಿದೆ ನೋಡೋಣ. ಲವ್ ಯು. ಖಾಲಿ ಬಾಕ್ಸಿಗೆ ಖಾಲಿ ಬಾಕ್ಸ್ ಅಲ್ಲ.
ಪಾಕು ಹೆಂಗೆ ಹುಡ್ತು ಅಂತ ಇಲ್ಲೊಬ್ರು ಕತೆ ಹೇಳ್ತಾರೆ, ಕೇಳಿ. ಇರೋದೇದು ಮಾದಪ್ಪ ಅನ್ನೋರು ಇರ್ತಾರೆ, ಅವ್ರು ಕುಕ್ಕು ಮೈಸೂರು ಪ್ಯಾಲೇಸಲ್ಲಿ. ಸೊ ರಾಜ ಹೇಳ್ತಾರೆ ಏನಾದರೂ ಸ್ವೀಟ್ ಮಾಡಿ ಅಂತ. ಮಾಡೋಕ್ಕೇನು ಇರಲ್ಲ, ಬರೀ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ ಬಿಟ್ಟರೆ ಏನೂ ಇರಲ್ಲ. ಸೊ ಅದನ್ನೇ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಟೇಸ್ಟ್ ನೋಡಿದಾಗ ಚೆನ್ನಾಗಿದೆ ಅಂತ ರಾಜ ಹೇಳ್ತಾರೆ. ಇದಕ್ಕೇನು ಹೆಸರು ಅಂತ ಅಂದಾಗ ಹೆಸರು ಗೊತ್ತೇ ಇಲ್ಲ ಅವರಿಗೆ, ಹೊಸ ಡಿಶ್ ಮಾಡಿರೋದು. ಸೊ ಆಮೇಲೆ ಯೋಚನೆ ಮಾಡಿ ಮೈಸೂರು ಪಾಕ್ ಅಂತ ಹೆಸರು ಇಡೋಣ, ಮೈಸೂರಲ್ವಾ ಅಂತೇಳಿ ಮೈಸೂರು ಪಾಕ್ ಅಂತ ಫೇಮಸ್ ಆಗಿದೆ. ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಮಿಸ್ ಆಯಿತು. ಅದೇನೆಂದರೆ, ನಿಮ್ಗೆ ಗೊತ್ತಾ ಸ್ನೇಹಿತರೆ, ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿದ್ದಾಗ ಮಾಡಿಕೊಟ್ಟದ್ದು ಇದನ್ನು ಕಾಟೋತ್ಸವ ಮಾಡೋದು. ಬಟ್ ಥಿಂಕ್ ಮಾಡಿ ನೀವೇನೆ, ಇದೇ ಸ್ವೀಟ್ನ ಬರೀ ಮಹಾರಾಜರು ನಮಗೆ ಮಾತ್ರ ಸೇರಬೇಕು, ಇದು ಬೇರೆ ಯಾರಿಗೂ ಸೇರ್ಬಾರ್ದು ಅಂತ ಮಾಡ್ಬೋದಾಯಿತು. ಬಟ್ ಅವರು ಪ್ರಜೆಗಳು ಎಲ್ಲರೂ ತಿನ್ನಬೇಕು, ಎಲ್ಲರಿಗೂ ಇದು ಸಲ್ಲಬೇಕು ಅಂತ ನೋಡಿ ಎಷ್ಟು ಯೋಚನೆ ಮಾಡಿ ಮಾಡಿದ್ದಾರಲ್ವಾ. ಗ್ರೇಟ್ ಅಲ್ವಾ? ಗ್ರೇಟ್, ಮೈಸೂರು ಗ್ರೇಟ್, ಮೈಸೂರಿಯನ್ಸ್ ಗ್ರೇಟ್. ನಿಜ. ಊಟ ಮಾಡಬೇಕಾ? ಇಲ್ಲಿ ಹೇಳ್ಬಿಡಿ ಅವ್ರಿಗೆ. ಫೋನಲ್ಲೆಲ್ಲ ಮಾಡ್ಬೋದು. ಆಯ್ತರಪ್ಪ, ಊಟ ಮಾಡಬೇಕಂತ. ಸೊ ಊಟ ಮಾಡೋದ್ರೆ ಸಿಗ್ತೀವಿ ಇಬ್ಬರು. ಹೇಳು, ಹೇಳಿ ನೀವೇ. ನೀನು ಹೇಳು. ಲಲಿತ್ ಮಹಲ್ ಆಯಿತು, ಊಟ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಮೈಸೂರು ಪ್ಯಾಲೇಸಿಗೆ ಕರ್ಕೊಂಡು ಬಂದಿದ್ದಾರೆ. ಸೊ ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಒಳಗಡೆ ಹೋಗಬೇಕು, ಎಂಟ್ರಿ ಟಿಕೆಟ್ ತೊಗೊಂಡಾಗಿದೆ. ಒಳಗಡೆ ಹೋಗಿ ತೋರಿಸ್ತೀವಿ, ಬನ್ನಿ. ನಾವು ತುಂಬ ರಶ್ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಮಂಡೇ, ತುಂಬ ಜನ ರಶ್ ಇದ್ದಾರೆ. ಸೊ ನೋಡೋಣ ಒಳಗಡೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕೂಲಿಂದ ಟ್ರಿಪ್ ಮಕ್ಕಳೇ ಬಂದಿದ್ದಾರೆ, ಜಾಸ್ತಿ. ಬನ್ನಿ ನೋಡೋಣ. ನಾವು ವಿಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀವಿ, ಫೋಟೋ ತೆಗಿಯೋ ಬಿಸಿಲಿ. ಸರ್ ತುಂಬ ಹೌದಪ್ಪ, ಏನು ಮಾಡ್ತೀರಾ ಹೇಳಿ. ಮೇಡಮ್ ಫುಲ್ಲು ಕೆಲಸ ಕೊಟ್ಬಿಟ್ಟಿದ್ದಾರೆ, ತೆಗಿಲೇಬೇಕೀಗ. ತೆಗಿಲಿಲ್ಲ ಅಂದರೆ ನಾನು ಓಡಿಸ್ಬಿಡ್ತಾರೆ ಬೇಗ. ಅದಕ್ಕೆ ಆ ಥರ ಏನಿಲ್ಲ, ಫೋಟೋ ಕ್ರೇಜ್ ಜಾಸ್ತಿ ನನಗೆ ಅಷ್ಟೇ. ನೋಡಿದ್ರಾ, ಅವ್ರ ಕಡೆಯಿಂದನೇ ಬಂತು. ಅದಕ್ಕೆ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ವಿಡಿಯೋ ಮಾಡಬೇಕು. ಟಿಕೆಟ್ ಇದೆ ಅನ್ಸುತ್ತೆ ಒಳಗಡೆ ಹೋಗೋದು. ಫಸ್ಟ್ ಬಿಡ್ತಾ ಇದ್ರು. ಟಿಕೆಟ್ ತೊಗೊಂಡೋದ್ರೆ ಅಲ್ಲಿ ತನಕ ಹೋಗ್ತಾರೆ. ಇಲ್ಲೊಂದು ವೆರಿ ವೆರಿ ಫೇಮಸ್ ಒಂದು ಸೀನ್ ಇದೆ ಕನ್ನಡದಲ್ಲಿ, ಇದು ದ ಲೆಜೆಂಡ್ರಿ ಆ್ಯಕ್ಟ್ರದು. ನೋಡೋಣ, ಹೇಳಪ್ಪ ಯಾವ್ದು? ಹೌದಾ? ಯಾವುದು? ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆ ಭಾಷಣವನ್ನ. ಮಯೂರ ಆಪ್ತ ಮಿತ್ರನಾ? ಅದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಆಪ್ತ ಮಿತ್ರನ ಚಾನ್ಸೇ ಇಲ್ಲ. ಮತ್ತೆ ಲೆಜೆಂಡ್ರಿ ಆ್ಯಕ್ಟ್ರು ಅಂತ ಹೇಳ್ತಾ ಇದ್ದೀನಿ, ಅದು ನನಗೆ ಬಂದಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ಸೊ ಫೈನಲಿ ಈಗ ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ ಎಲ್ಲರೂ ಮೀನ್ಸ್ ನಾನು ಪಾರ್ಟ್ನರ್. ಬೇರೆ ಏನೋ ಹೇಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಇನ್ನೇನು ಹೇಳಕ್ ಸಾಧ್ಯ? ನೋಡು, ಏನು ಹೇಳ್ಬೇಕು ಅನ್ಕೊಳ್ತಿದ್ದೆ. ಅದಾದಮೇಲೆ. ಯಾವಾಗ? ಮದುವೆ ಆದಮೇಲೆ. ಈಗ ಇವಾಗೇನೋ ಹೇಳಿದ್ರಲ್ಲ ಅಷ್ಟೇ ಸಾಕು. ಇದೀನಿ ನಾಚ್ಕೋತಾಳಪ್ಪ ಅಕ್ಕ ಇವಳು. ಬಟ್ ಒಂದೇ ಒಂದು ಪೈಪು. ಈ ಕಡೆ
ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ. ಹೇಗಿತ್ತು ಮೇಡಮ್ ಇವತ್ತು? ನೀವು ಹೇಳಬೇಕು. ಡೇ ಹೇಗಿತ್ತು, ಮೈಸೂರು ಹೇಗಿತ್ತು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೇಗಿತ್ತು, ಹೇಗಾಯಿತು? ಮೈಸೂರು ವರ್ಡ್ ಇಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ, ಬಟ್ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮಾತ್ರ ಲೈಫ್ ಲಾಂಗ್ ಮೆಮೊರಿ ನನಗೆ. ಫಸ್ಟ್ ಈ ಡೇ ಮಾತ್ರ ಯಾವತ್ತೂ ಮರೆಯೋದಿಲ್ಲ, ಅದಂತೂ ಫಿಕ್ಸು. ಸೊ ನಿನಗೆ ಹೇಗಿತ್ತು? ಸೇಮ್ ಆ್ಯಸ್ ಯೂಶುವಲ್, ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತು, ಏನೋ ಹೇಳಕ್ಕೆ ಬಂದೆ. ಏನಿಲ್ಲ, ಚೆನ್ನಾಗಿತ್ತು, ಖುಷಿ ಆಯಿತು. ಹ್ಯಾಪಿ? ಫುಲ್ ಹ್ಯಾಪಿ. ಓಕೆ. ಸೊ ಮೇಡಮ್ ಹ್ಯಾಪಿ ಇದ್ರೆ ಆದರೆ ನಾವು ನಮ್ಮ ಡೈಲಾಗ್ ನಮಗೆ ಹೊಡಿತಾರಲ್ಲ, ನಾವೇ ಫಸ್ಟ್ ಹೇಳ್ಬಿಡೋಣ ಅಂತ. ಸಿದ್ದರಾಮಣ್ಣ ಫುಲ್ ಎಲ್ಲದ್ರಲ್ಲೂ ಫ್ರೀ ಕೊಟ್ಬಿಟ್ಟು ಇದರಲ್ಲೂ ನಮ್ಮದೇ ಫಸ್ಟ್ ಅಂತಾರೆ ನೋಡ್ರಪ್ಪ. ನಾನು ಇದ್ದೀನಲ್ಲ ಬಾ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಆಸೆಗಳು ಅಷ್ಟೊಂದಿದೆ, ಗುಡ್ಸೋಕ್ಕೆ ಚಾನ್ಸೇ ಇಲ್ಲ. ಹಾಂ, ಈಗ ಓಡ್ತಾ ಇದ್ದೀವಿ ಸ್ನೇಹಿತರೆ. ಒಂದು ವ್ಯೂ ತೋರಿಸಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮೈಸೂರು ಅಲ್ವಾ? ಸಂಜೆ ಕುತ್ಕೊಂಡು ಮಾತಾಡೋದೇ ಖುಷಿ. ಇವತ್ತು ಹಾಗೆ ಎಲ್ಲ ಮಾಡೋದು ನಾವು, ಎಷ್ಟು ಖುಷಿ ಆಗ್ತೈತೆ. ಸಂಜೆ ಲೈಟಿಂಗ್ಸ್ ಹಾಕಿದ್ರೆ ಇನ್ನೂ ಚೆಂದ. ನೆಕ್ಸ್ಟ್ ಲೆವೆಲ್ ಇನ್ನು ಮಾತ್ರ. ಜನ ತುಂಬ ಇದ್ರು, ಇವಾಗ ಖಾಲಿ ಆಗಿದ್ದಾರೆ. ಹಾಂ, ಇವಾಗ ಸ್ವಲ್ಪ ಸಂಜೆ ಆಗ್ತಾ ಬಂತಲ್ಲ. ಅಲ್ಲದೆ ಎಲ್ಲ ಎಕ್ಸಿಬಿಷನ್ಗೆ ಹೋಗ್ತಾರೆ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಸ್ನೇಹಿತರೆ ಹಾಂ ತಾತ, ಸರಿ ಸರಿ ತಾತ, ಆಯ್ತು ತಾತ ಬೈಕ ಬೇಡಿ, ಬೇರೆ ವಿಧಿ ಇಲ್ಲ ನಮಗೆ, ಏನು ಮಾಡೋಕ್ಕಾಗಲ್ಲ. ಕಳಿಸಲ್ಲ ಅಂತ ಹೇಳಿ ಲಾಸ್ಟಲ್ಲಿ ಕಳಿಸಿದ್ದಾರೆ. ಸೊ ಅವ್ರ ಮಾತು ಕೇಳಬೇಕಲ್ವಾ, ಅವ್ರ ಮಾತಿನ ಕೇಳಿ ಆ್ಯಕ್ಚುಲಿ ಅವ್ರು ಟೈಮ್ ಕೊಟ್ಟಿದ್ದು ಮುಗಿದೋಗಿದೆ. ತಾತ ಹೇಳಿದ್ದು 3ಗೆ ಬನ್ನಿ, ಈಗ ಆಲ್ರೆಡಿ 5:30 ಆಗ್ತಾ ಬರ್ತೈತೆ. ಅಲ್ಲಿ ತನಕ ಇದ್ದೀವಿ ಅಂತಂದರೆ ಗ್ರೇಟ್ ಮಾತ್ರ. ಹಾಂ, ಓಕೆ ಸ್ನೇಹಿತರೆ, ಸೊ ಇಲ್ಲಿಗೆ ಈ ನಮ್ಮ ಫಸ್ಟ್ ಬ್ಲಾಗ್ ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡ್ತಾ ಇರಿ, ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೀವಿ ಇಬ್ಬರೂ. ಸೊ ಇನ್ನು ನನಗಿಂತ ನೆಕ್ಸ್ಟು ಮೇಡಮ್ ವೀಡಿಯೋದಲ್ಲಿ ತುಂಬ ಕಾಣಿಸ್ತಾರೆ. ಸೊ ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ಪೇರ್ ಇಷ್ಟ ಆಗ್ತಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹಾಕಿರ್ತೀನಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಓಕೆನಾ? ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಫೈನ್, ಬಾಯ್ ಬಾಯ್.